ಮತ್ತು ನನ್ನ ವಿಡಿಯೋಗೆ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಬೆಳಗ್ಗೆ ಎದ್ದು ಆಲ್ರೆಡಿ ಸ್ನಾನ ಮಾಡಿ ಪಚ್ಚಲಿಗೆ ರಂಗೋಲಿ ಹಾಕ್ತಾಯಿದ್ದೆ. ಅದಾದಮೇಲೆ ಸ್ಟವ್ ತೊಳೆದಿಟ್ಟಿದ್ದೆ ರಾತ್ರಿಯೇ. ಅದಕ್ಕೊಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ನನಗೆ ಯಾವಾಗಲೂ ವಿಭೂತಿ ಹಚ್ಚಿ ಅಭ್ಯಾಸ, ಹಾಗಾಗಿ ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ತೀನಿ. ಅದು ಮಾಡಿ ಆದಮೇಲೆ ನಾನು ಟಿಫನ್ಗೆ ಏನೇನು ಬೇಕೋ ಅದರದ್ದು ವ್ಯವಸ್ಥೆ ಮಾಡ್ಕೋತೀನಿ. ನಾನಿವತ್ತು ಚಿತ್ರಾನ್ನ ಮಾಡಬೇಕಂತೇಳಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ರಾತ್ರಿದು ಅನ್ನ ಉಳಿದಿತ್ತು. ಸೊ ಚಿತ್ರಾನ್ನ ಆದರೆ ಜಲ್ದಿ ಖಾಲಿನೂ ಆಗುತ್ತೆ, ಆಮೇಲೆ ಮುಗ್ದೋಗ್ಬಿಡುತ್ತೆ, ಅನ್ನನೂ ವೇಸ್ಟ್ ಆಗಲ್ಲ ಅಂತೇಳಿ ನಾನಿಲ್ಲಿ ಇಲ್ಲಿ ಕರಿಬೇವು, ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಅದು ಚಟಪಟ ಅಂದ್ಕೂಡಲೇ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಇದರ ನಂತರ ನಾನು ಶೇಂಗಾನೂ ಹಾಕ್ಕೋತೀನಿ. ಇದು ಹಾಕೋದ್ರಿಂದ ಬಾಯಿಗೆ ಅಲ್ಲಲ್ಲಿ ಸಿಗೋದು ರುಚಿಯಾಗಿರುತ್ತೆ. ಶೇಂಗಾ ಹಾಕ್ಕೊಂಡು ಒಂದು 2 ಸೆಕೆಂಡ್ ಹಾಕ್ಕೊಳ್ಳೆ ಬೆಳ್ಳುಳ್ಳಿ, ಅದನ್ನು ತಿರ್ಕೊಂಡಾದ್ಮೇಲೆ ನಾನು ಯೂಶ್ವಲಿ ಕರಿಬೇವು ಫಸ್ಟ್ ಹಾಕಲ್ಲ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದುಬಿಟ್ರೆ, ಅಂದರೆ ಅದು ಫ್ರೈ ಆಗಿಬಿಟ್ರೆ ಅದು ಖಾರ ಕಮ್ಮಿ ಆಗುತ್ತೆ. ಹಂಗಾಗಿ ಅದನ್ನು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಅದರ ಜೊತೆಗೆ ನಾನಿಲ್ಲಿ ಸಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಬೇಳೆ ಸಾರು, ಇದು ಲಂಚ್ಗೆ. ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಗೂ ಉಳ್ಚಿಕ್ಕ ಮತ್ತು ಪಾಲಕ್ ಸೊಪ್ಪನ್ನ ಕಟ್ ಮಾಡಿಕೊಂಡು ಅದನ್ನು 1-2 ನಿಮಿಷ ನೀರಲ್ಲಿ ನೆನಿಟ್ರೆ ಅದ್ರ ಮಣ್ಣೆಲ್ಲ ಕೆಳಗೆ ಕೊಡುತ್ತೆ. ಅದಾದಮೇಲೆ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಇನ್ನೊಂದು ಸತಿ ತೊಳ್ಕೊಂಡ್ಬಿಟ್ಟು ಸಾರಿಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ನಾನು ಉಳ್ಚಿಕ್ಕ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉಳ್ಚಿಕ್ಕ ಹಾಕ್ಕೊಳ್ಳೋದ್ರಿಂದ ನಾನು ಹುಣಸೆಹಣ್ಣು ಜಾಸ್ತಿ ಹಾಕ್ಕೋಬೇಕು ಅಂತ ಏನು ಅನಿಸೋದಿಲ್ಲ, ಅದೇ ಹುಳಿ ಇರುತ್ತೆ. ಏನು ನಾನು ರುಚಿಗೆ ಬೇಕಂತ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ, ಬಿಟ್ಟರೆ ಅದೇ ಮೇಯ್ನಾಗಿ ಟೊಮೊಟೊ ಹಣ್ಣು ಕೂಡ ನಾನು ಇಲ್ಲಿ ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ಬರೀ ಈರುಳ್ಳಿ ಅಷ್ಟೇ ಜೊತೆಗೆ ಹಾಕ್ಕೊಂಡು ಸಾರು ಮಾಡ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ನೋಡ್ಬೋದು. ನಾನಿಲ್ಲಿ ಜೊತೆಗೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮಾಡ್ಕೋತೀನಿ. ಅಲ್ಲಿ ಇದು ಸ್ವಲ್ಪ ಶೇಂಗಾ ಬೇಯೋವರೆಗೂ ನಾನಲ್ಲಿ ಸೊಪ್ಪು ಹಚ್ಕೊಂಡೆ. ಈಗ ಮತ್ತೆ ಚಿತ್ರಾನ್ನಕ್ಕೆ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಉಪ್ಪು, 1-2 ಸೆಕೆಂಡ್ ಅದನ್ನು ತಿರುವಾಡಿಕೊಂಡು ಮತ್ತು ಅದಕ್ಕೊಂಚೂರು ಅರಿಶಿನ ಹಾಕ್ಕೊಂಡು ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ನಿಂಬೆಹಣ್ಣು ಹಾಕಿ ಆದಮೇಲೆ ಸ್ಟವ್ ಇಟ್ಕೋಬಾರ್ದು, ಮತ್ತು ಕಹಿ ಹಾಕ್ಬಿಡುತ್ತೆ. ಆದಮೇಲೆ ನಾನು ಮತ್ತೆ ಇಲ್ಲಿ ನಾನು ಒಂಚೂರು ಹುಳಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಅನ್ನಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ಬೇಕಿದ್ದರೆ ಇದನ್ನು ಸೈಡಿಗೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇಲ್ಲಿ ರಾತ್ರಿ ಅನ್ನನ ಉದುರು ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ತಿಂತಾ ಇದ್ದೀನಿ. ರಾತ್ರಿ ಅನ್ನನ ಆದಷ್ಟು ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ವೇಸ್ಟು ಆಗೋದಿಲ್ಲ ಮತ್ತು ರುಚಿಯಾಗೂ ಇರುತ್ತೆ. ಎಲ್ಲರೂ ಸ್ವಲ್ಪ, ಅದರಲ್ಲೂ ಚಿತ್ರಾನ್ನ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ಹಾಗಾಗಿ ಯೂಶ್ವಲಿ ಚಿತ್ರಾನ್ನ, ಕ್ಯಾರೆಟ್ ರೈಸು ಇದನ್ನೇ ನಾನು ಭಾಳ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಡುಗೆ ನಾವು ಎಷ್ಟು ಚೆನ್ನಾಗಿ ಕಾಣೋ ಥರ ಮಾಡ್ತೀವೋ ಅದರಿಂದನೂ ನಮಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ನಾನೆಲ್ಲ ಓದಿದ್ದು. ಸೊ ಹಾಗಾಗಿ ಈಗ ಇದನ್ನು ಪ್ಲೇಟಿಂಗ್ ಮಾಡಿಬಿಟ್ಟು ಕೊಡ್ತೀನಿ. ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಅಂತೇಳಿ ಮತ್ತು ಅನ್ನಕ್ಕೆ ಇಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಒಂದಿನ ರೈಸು, ಒಂದಿನ ರೊಟ್ಟಿ ಇಲ್ಲ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಸಾರಿಗೆ ಎಲ್ಲ ಸೊಪ್ಪು ಹಾಕ್ಕೊಂಡು ಬೇಳೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ, ಆಮೇಲೆ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ತೀನಿ, ಸ್ವಲ್ಪ ಹುಂಚೆ. ಇಲ್ಲಿ ನಾನು ಸಾರಿಗೆ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಹಾಕಬೇಕು. ನಾನು ಇದರಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ, ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಳ್ತೀನಿ.
ಈಗ ನೆನ್ನೆದು ಸ್ವಲ್ಪ ದೋಸೆ ಹಿಟ್ಟು ಉಳಿದಿತ್ತು, ಅದಕ್ಕೆ ಪಡ್ಡು ಹಾಕ್ಕೊಂಡ್ಬಿಡೋಣ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಜಲ್ದಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಅಜ್ವಾನ, ಆಲ್ರೆಡಿ ನಾನು ಸೋಡಾ ಪುಡಿ ಹಾಕಿಟ್ಟಿದ್ದೆ, ಅದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗ್ಕೊಂಡು ಒಂಚೂರು ಅರ್ಶಿನ ಪುಡಿ ಹಾಕ್ಕೋಬೇಕು. ಅರ್ಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಂಡು ಅರ್ಶಿನ ಪುಡಿ ಹಾಗೂ ಧನಿಯಾ ಪುಡಿ ಹಾಕ್ಕೊಂಡಿದ್ದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕಲಿಸ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಕಡಲೆಬೇಳೆ, ಅಂದರೆ ನಾನಿಲ್ಲಿ ಪಟ್ಟಿಗೆ ಬರೀ ಮೊಸರನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಳ್ತೀನಿ. ಇದು ಮಕ್ಕಳಿಗೆ ತುಂಬ ರುಚಿಯಾಗಿ ಇರುತ್ತೆ, ಹಾಗಾಗಿ ನೆನ್ನೆ ನಾನು ದೋಸೆ ಮಾಡಿ ಚಟ್ನಿ ಮಾಡಿದ್ದೆ, ಅದಕ್ಕೆ ಮತ್ತೆ ಚಟ್ನಿ ರಿಪೀಟ್ ಮಾಡೋದು ಬೇಡ ಅಂತೇಳಿ ನಾನಿಲ್ಲಿ ಮಕ್ಕಳಿಗೆ ಒಗ್ಗರಣೆ ಹಾಕ್ಕೊಳ್ಳೋದು. ಇದು ಮಕ್ಕಳು ಮೊಸರು ತಿನ್ನೋಂಗೂ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಚೆನ್ನಾಗಿ ಅಂತೇಳಿ ನಾನು ಯಾವಾಗಾದ್ರೂ ಕಮ್ಮಿ ಪಡ್ಡು ಮಾಡಿದಾಗ ಮಾತ್ರ ನಾನು ಟೆಕ್ನಿಕ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ಇದಕ್ಕೆ ಮತ್ತೆ ಉಪ್ಪು ಕೂಡ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅದರದ್ದು ಇದರಲ್ಲಿ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಇದೆಲ್ಲ ತಣ್ಣಗೆ ಆದಮೇಲೆ ನಾವು ಇದಕ್ಕೆ ಮೊಸರು ಕಲಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಪಡ್ಡಿನ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಅದೇ ಸ್ಟವ್ಗೆ ಆ ಬಾಣಲಿ ತೆಗೆದ್ಬಿಟ್ಟು ಈಗ ಪಡ್ಡು ಹಾಕ್ಕೊಳಕ್ಕೆ ಇಟ್ಟಿದ್ದೀನಿ. ಇದು ತುಂಬ ಚಿಕ್ಕ ಹಂಚು, ನಾನು ಫಸ್ಟ್ ತೊಗೊಂಡಿದ್ದೆ, ಇವಾಗ ರೀಸೆಂಟ್ಲಿ ಐರನ್ದು ತೊಗೊಂಡೆ. ಐರನ್ದನ್ನ ನಾನು ಯಾವ ಥರ ಸೀಸನ್ ಮಾಡಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನಾನೇನು ಪ್ರೀ ಸೀಸನ್ ಕಾಸ್ಟ್ ಐರನ್ ಏನು ತೊಗೊಂಡಿರಲಿಲ್ಲ, ನಾರ್ಮಲ್ ಲೋಕಲ್ ಮಾರ್ಕೆಟಲ್ಲಿ ರೋಡ್ ಸೈಡ್ ಸಿಗೋದ್ರಲ್ಲಿ ತೊಗೊಂಡಿದ್ದೆ. ಅದು ನನಗೆ 350 ರೂಪಾಯಿಗೆ 2 ತೊಗೊಂಡಿದ್ದು, ಅಂದರೆ ನನಗೆ ಮತ್ತು ನಮ್ಮ ಅಕ್ಕಂಗೆ ಅಂತೇಳಿ. ಅದನ್ನು ನಾನು ಯಾವ ಥರ ಸೀಸನ್ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದೇ ಫಸ್ಟ್ ಟೈಮ್ ಫುಲ್ಲೇ ತುಂಬ ಚೆನ್ನಾಗಿ ಬಂತು ಪಡ್ಡು, ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕಿಂತ ಜಲ್ದಿ, ಅಂದರೆ ನಾನ್ ಸ್ಟಿಕ್ಕಿಂತ ಜಲ್ದಿನೇ ಆಗುತ್ತೆ, ಅದೊಂದು ಪ್ಲಸ್ ಪಾಯಿಂಟ್. ಮತ್ತು ಈ ನಾನ್ ಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಕಾಸ್ಟ್ ಐರನ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತೇಳಿ ಮಾಡಬೇಕು. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವುದೇ ಕ್ವಶನ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ ತಿಳಿಸಿ. ಇದು ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋ ಥರ ಸಿಗುತ್ತೆ. ನಾನು ಡೈಲಿ ವ್ಲಾಗ್ಸ್ ಮತ್ತು ಅಡುಗೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಶಾರ್ಟ್ಸ್ ಕೂಡ ಮಾಡಿ ಹಾಕ್ತಾ ಇದ್ದೀನಿ. ಇದೇ ಥರ ನೋಡಿ, ಈ ಮೊಸರಿಗೆ ಒಗ್ಗರಣೆ ಹಾಕ್ಕೊಂಡಿರೋದು ಈಗೆಲ್ಲ ತಣ್ಣಗಾಗಿದೆ, ಅದಕ್ಕೆ ಮೊಸರು ಹಾಕ್ಕೊಂಡೆ. ಇದು ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದು. ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ಕೂಡ ಪ್ಲೇಟಿಂಗ್ ಮಾಡಿದ್ದೆ, ಅದು ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ನಾನು ಒಂದೊಂದು ದಿನ ರೈಸ್ ಮಾಡ್ತೀನಿ, ಒಂದೊಂದು ದಿನ ರೊಟ್ಟಿ, ಚಪಾತಿ ಈ ಥರ, ಆಮೇಲೆ ತಾಳಿಪಟ್ಟು ಈ ಥರ ಮಾಡ್ತೀನಿ. ಸೊ ಇವತ್ತು ನಾನು ಮಂಡೇ ರೈಸ್ ಮತ್ತು ದಾಲು ಮತ್ತು ಜೊತೆ 2 ಫ್ರೈ, ಮೆಣಸಿನಕಾಯಿ ಮತ್ತು ಬೆಂಡೆಕಾಯಿ ಫ್ರೈ ಇರುತ್ತೆ. ಸೊ ಅದನ್ನೇ ಇಟ್ಕೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇಗಿತ್ತು ವಿಡಿಯೋ ಅಂತ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.